ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ನ ವಯಂ ಪ್ರಭವಸ್ತಾಂ ತ್ವಾಮನುಕರ್ತುಂ ಗೃಹೇಶ್ವರಿ ಆಪ್ಯಾಯುಷಾ ವಾ ಕಾರ್ಸ್ನೇನ ಯೇ ಚಾನ್ಯೇ ಗುಣಗೃತ್ನವಃ. ಅನುವಾದ: ಹೇ ಗೃಹಲಕ್ಷ್ಮಿಯೇ, ನಿನ್ನಂತೆ ನಾವು ನಡೆದುಕೊಳ್ಳಲಾರೆವು. ಇಡೀ ಜೀವಮಾನ ದುಡಿದರೂ ಸಾಲದೆ ಮರಣಾನಂತರ ಸಹ ನಿನ್ನ ಉಪಕಾರಕ್ಕೆ ನಾವು ಪ್ರತಿಯಾಗಿ ಏನೂ ನೀಡಲಾರೆವು. ವೈಯಕ್ತಿಕ ಗುಣಗಳನ್ನು ಆರಾಧಿಸುವವರಿಗೂ ಸಹ ನಿನ್ನ ಉಪಕಾರ ತೀರಿಸಲು ಸಾಧ್ಯವಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮಹರ್ಷಿಗಳು ತಮ್ಮ ಹೆಂಡತಿಗೆ ಹೇಳ್ತಾರೆ, ದುರ್ಗದ ಸೇನಾಧಿಪತಿ ಮೇಲೆ ದಾಳಿ ಮಾಡ್ತಾರಲ್ಲ, ಅವರನ್ನು ಸುಲಭವಾಗಿ ಗೆಲ್ಲೋ ಹಾಗೇನೆ ಪತ್ನಿಯ ಆಶ್ರಯವನ್ನು ಪಡೆದಿರುವಂಥ ಒಬ್ಬ ವ್ಯಕ್ತಿ ಬೇರೆ ಆಶ್ರಮಗಳ ವ್ಯಕ್ತಿಗಳು ಗೆಲ್ಲಕ್ಕಾಗದೇ ಇರುವಂಥ ಇಂದ್ರಿಯಗಳನ್ನು ಕೂಡ ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳಿದರು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಇಲ್ಲಿ ಹೆಂಡತಿಯನ್ನ ಗೃಹಲಕ್ಷ್ಮಿ ಅಂತ ಕರಿತಾ ಇದ್ದಾರೆ. ಹೇ ಗೃಹಲಕ್ಷ್ಮಿಯೇ, ನಿನ್ನ ಹಾಗೆ ನಾವು ನಡ್ಕೊಳ್ಳೋದಕ್ಕಾಗೋದಿಲ್ಲ. ನೋಡಿ, ಒಂದು ಹೆಣ್ಣು, ಅದರಲ್ಲೂ ಹೆಂಡತಿ, ಅವಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅವಳು ಏನೆಲ್ಲ ಮಾಡ್ತಾಳೋ ಅದಕ್ಕೆ ಒಂದು ಧನ್ಯವಾದ ಥರ, ಅಂದರೆ ಅವಳ ಕೆಲಸವನ್ನು ಹೊಗಳ್ತಾ ಇದ್ದಾರೆ. ಆದರೆ ಕೆಲವರು ಹೆಂಡತಿಯರನ್ನು ಕೀಳಾಗಿ ನೋಡ್ತಾರೆ, ಕೆಲಸದವಳು ಹಾಗೆ ನೋಡ್ತಾರಲ್ವಾ. ಆದರೆ ಇಲ್ಲಿ ನೋಡಿ, ಮಹರ್ಷಿಗಳು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಗೃಹಲಕ್ಷ್ಮಿ, ನಿನ್ನ ಹಾಗೆ ನಾವು ನಡ್ಕೊಳ್ಳೋದಕ್ಕಾಗಲ್ಲ. ಇಡೀ ಜೀವಮಾನ ದುಡಿದ್ರೂ ಕೂಡ ಮರಣದ ನಂತರ ಕೂಡ ನಿನ್ನ ಉಪಕಾರಕ್ಕೆ ನಾವು ಪ್ರತಿಯಾಗಿ ಏನು ಕೊಡೋದಕ್ಕಾಗೋದಿಲ್ಲ. ಅಂದರೆ ಅಷ್ಟೆಲ್ಲ ನೀನು ನಮಗೆ ಸಹಾಯ ಮಾಡ್ತೀಯಾ ಅಂತ ಅಂದ್ಬಿಟ್ಟು ವೈಯಕ್ತಿಕ ಗುಣಗಳನ್ನು ಆರಾಧನೆ ಮಾಡುವಂಥವ್ರಿಗೂ ಕೂಡ ನಿನ್ನ ಉಪಕಾರವನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಈ ಬಗೆಯಲ್ಲಿ ವೈಭವಿಸಿ ಗುಣಗಾನ ಮಾಡಿದರೆ ಆತ ಹೆಂಡತಿಯ ಗುಲಾಮ ಎಂಬುದನ್ನು ಸೂಚಿಸುತ್ತದೆ. ಅಥವಾ ಆತ ಲಘುವಾದ ತಮಾಷೆ ಧಾಟಿಯಲ್ಲಿ ಮಾತನಾಡುತ್ತಿದ್ದಿರಬೇಕು. ಪತ್ನಿಯೊಡನೆ ವಾಸಿಸುವ ಗೃಹಸ್ಥರಿಗೆ ಸ್ವರ್ಗೀಯ ಇಂದ್ರಿಯ ಸುಖದ ಸಂತೋಷ ಸಿಗುವುದಲ್ಲದೆ ಅವರಿಗೆ ನರಕಕ್ಕೆ ಬೀಳುವ ಭಯವೂ ಇರುವುದಿಲ್ಲವೆಂಬುದು ಕಶ್ಯಪರ ಮಾತಿನ ಅರ್ಥ. ಇಲ್ಲಿ ಯಾಕೆ ಇವರು ಅನುವಾದದಲ್ಲಿ ಈಗ ನಾವು ಕೇಳಿದ್ವಲ್ಲ, ನಿನ್ನ ಹಾಗೆ ನಾವು ನಡ್ಕೊಳ್ಳೋಕ್ಕಾಗಲ್ಲ, ಮತ್ತು ನಾವು ಎಷ್ಟೇ ದುಡಿದ್ರೂ ಕೂಡ ನಿನ್ನ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವನ್ನು ಕೂಡ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಯಾಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಗಂಡ ಹೆಂಡತಿಯನ್ನು ಚೆನ್ನಾಗಿ ಹೊಗಳ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವಳು ಮಾಡಿರೋ ಕೆಲಸವನ್ನು. ಆಗ ಬೇರೆಯವ್ರು ಹೇಗೆ ಮಾತಾಡ್ಕೊಳ್ತಾರೆ? ಓ, ಹೆಂಡತಿನ ಇಷ್ಟು ಹೊಗಳ್ತಾ ಇದ್ದಾನೆ, ಇವನು ಹೆಂಡತಿ ಗುಲಾಮ ಅಂತ ಆ ರೀತಿ ಮಾತಾಡ್ಕೊಳ್ತಾರೆ. ಅದೇ ಹೆಂಡತಿಯನ್ನು ಬೈಕೊಂಡು ಆ ಥರ ಮಾಡಿದ, ಏನು ಸ್ಟ್ರಿಕ್ಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾನಪ್ಪ ಹೆಂಡತಿನ ಅಂತೆಲ್ಲ ಮಾತಾಡ್ತಾರಲ್ವ. ಅದಕ್ಕೆ ಅವಳು ಮಾಡಿರುವಂಥ ಕೆಲಸಕ್ಕೆ ಅವಳಿಗೆ ಹೊಗಳಿಕೆಯ ಮಾತನ್ನು ಹೇಳಿದ್ರು ಕೂಡ ಹೆಂಡತಿ ಗುಲಾಮ ಅಂತ ಹೇಳ್ತಾರೆ. ಅಥವಾ ಅವನು ಹೆಂಡತಿ ಬಗ್ಗೆ ತಮಾಷೆಯಾಗಿ ಮಾತಾಡ್ತಾ ಇರ್ಬೋದು, ಆ ರೀತಿನೂ ಇರಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೆಂಡತಿ ಜೊತೆ ಸಂಸಾರ ನಡೆಸ್ತಾ ಇರ್ತಾನಲ್ಲ, ಅಂಥ ಗೃಹಸ್ಥನಿಗೆ ಸ್ವರ್ಗದ ಒಂದು ಇಂದ್ರಿಯ ಸುಖದ ಸಂತೋಷ ಕೂಡ ಸಿಗುತ್ತೆ. ಅವನ ಆಸೆಗಳು ಆಕಾಂಕ್ಷೆಗಳೇನಿದೆಯೋ ಅದು ಈಡೇರುತ್ತೆ, ಮತ್ತು ಅವನು ನರಕಕ್ಕೆ ಬೀಳುವಂಥ ಭಯ ಕೂಡ ಇರೋದಿಲ್ಲ ಅನ್ನೋದು ಇಲ್ಲಿ ಕಶ್ಯಪರು ಹೇಳ್ತಾ ಇರುವಂಥ ಮಾತು. ಅಂದರೆ ನಮ್ಮನ್ನು ನೀನು ಕಾಪಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸನ್ಯಾಸಾಶ್ರಮದಲ್ಲಿರುವ ವ್ಯಕ್ತಿಗೆ ಪತ್ನಿ ಇಲ್ಲದಿರುವುದರಿಂದ ಆತ ಕಾಮಪೀಡಿತನಾಗಿ ಬೇರೊಂದು ಹೆಣ್ಣನ್ನು ಅಥವಾ ಬೇರೊಬ್ಬನ ಪತ್ನಿಯನ್ನು ಬಯಸಿ ನರಕಕ್ಕೆ ಹೋಗಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಮನೆ ಪತ್ನಿಯನ್ನು ತೊರೆದ ಸನ್ಯಾಸಿ ಎಂಬ ಹೆಸರಿನ ವ್ಯಕ್ತಿಯು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮತ್ತೆ ಇಂದ್ರಿಯ ಸುಖವನ್ನು ಬಯಸಿದರೆ ಆತ ನರಕಕ್ಕೆ ಹೋಗುತ್ತಾನೆ. ಈ ದೃಷ್ಟಿಯಿಂದ ಗೃಹಸ್ಥರು ಸುರಕ್ಷಿತರು. ಹೀಗಾಗಿ ಪತಿ ಎಂಬ ವರ್ಗವು ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ತಮ್ಮ ಹೆಂಡತಿಯ ಋಣ ತೀರಿಸಲಾರರು. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಈಗ ಸನ್ಯಾಸಾಶ್ರಮದಲ್ಲಿ ಇರ್ತಾರಲ್ಲ, ಅಂಥ ವ್ಯಕ್ತಿಗೆ ಹೆಂಡತಿ ಇರೋದಿಲ್ಲ.
ಅಕಸ್ಮಾತ್ ಅವನಿಗೇನಾದರೂ ಕಾಮಾಸಕ್ತಿ ಬಂತು, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದಾಗ ಅವನು ಬೇರೆ ಒಂದು ಹೆಣ್ಣನ್ನ ಅಥವಾ ಬೇರೊಬ್ಬರ ಹೆಂಡತಿಯನ್ನ ಅವನೇನಾದರೂ ಇಷ್ಟಪಟ್ಟಿದ್ದೇ ಆದರೆ, ಅವನು ಬೇಕು ಅಂತ ಬಯಸಿದ್ದೇ ಆದರೆ ಅವನು ನರಕಕ್ಕೆ ಹೋಗ್ಬೋದು. ಅಂದರೆ ಏನು, ಬೇರೆ ಮಾತಲ್ಲಿ ಹೇಳಬೇಕು ಅಂತಂದರೆ ಪತ್ನಿಯನ್ನ ಬಿಟ್ಟಂಥ ಸನ್ಯಾಸಿ ಅನ್ನುವಂಥ ಹೆಸರಿನ ವ್ಯಕ್ತಿ, ಯಾಕಂದರೆ ಅವನು ಸನ್ಯಾಸಿನೇ ಅಲ್ಲ, ಆಸೆ ಅವನಲ್ಲಿದೆ ಅಂತಂದರೆ ಅವನು ಸನ್ಯಾಸಿನೇ ಅಲ್ಲ, ಆದರೆ ಸನ್ಯಾಸಿ ಅನ್ನುವ ಹೆಸರಿನ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮತ್ತೆ ಅವನು ಇಂದ್ರಿಯ ಸುಖವನ್ನೇನಾದರೂ ಬಯಸಿದ್ರೆ, ಈಗ ನೋಡಿ, ಹೆಂಡತಿಯನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ಅವನು ಹೆಂಡತಿ ಆಸೆ ಅದನ್ನೆಲ್ಲ ಪಡಬಾರ್ದು. ಆದರೆ ಮತ್ತೆ ಅವನೇನಾದರೂ ಇಂದ್ರಿಯ ಸುಖವನ್ನು ಬಯಸಿದ್ದೇ ಆದರೆ ಅವನು ನರಕಕ್ಕೆ ಹೋಗೋದಂತೂ ಖಂಡಿತ. ಈ ದೃಷ್ಟಿಯಿಂದನೂ ಕೂಡ ಗೃಹಸ್ಥರು ಸುರಕ್ಷಿತರು. ಯಾಕೆಂದರೆ ಅವರು ಸನ್ಯಾಸವನ್ನು ತಗೊಂಡಿರೋದಿಲ್ಲ, ಅದರಿಂದ ಅವರು ಇಂದ್ರಿಯ ಸುಖವನ್ನು ಬಯಸಿದಾಗ ಅವ್ರು ಪಡಿಬಹುದು. ಹೀಗಾಗಿ ಪತಿ ಅನ್ನುವಂತಹ ವರ್ಗ ಅನ್ನೋದಿದೆಯಲ್ಲ, ಅಂದರೆ ಅವರ ಗುಂಪಿದೆಯಲ್ಲ, ಅದು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ತಮ್ಮ ಹೆಂಡತಿಯ ಋಣವನ್ನು ತೀರಿಸೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ತ್ರೀಯರ ಋಣ ತೀರಿಸಲು ಇಡೀ ಬದುಕಿನುದ್ದಕ್ಕೂ ಪುರುಷರು ತಮ್ಮನ್ನು ತೊಡಗಿಸಿಕೊಂಡರೂ ಅದು ಸಾಧ್ಯವಿಲ್ಲ. ಎಲ್ಲ ಗಂಡಂದಿರು ತಮ್ಮ ಹೆಂಡತಿಯ ಒಳ್ಳೆಯ ಗುಣಗಳನ್ನು ಮೆಚ್ಚಿ ಪ್ರಶಂಸಿಸುವಷ್ಟು ಶಕ್ತರಾಗಿರುವುದಿಲ್ಲ. ಯಾವನಾದರೊಬ್ಬ ಈ ಗುಣಗಳನ್ನು ಮೆಚ್ಚಲು ಶಕ್ತನಾದರೂ ಅವನೂ ಸಹ ತನ್ನ ಪತ್ನಿಯ ಋಣ ತೀರಿಸಲಾರ. ಇಂತಹ ಅಸಾಧಾರಣ ಹೊಗಳಿಕೆ ಖಂಡಿತ ಹಾಸ್ಯದಾಟಿಯಲ್ಲಿ ನಡೆದಿರುವಂತಹದು. ಅಂದರೆ ಇಲ್ಲಿ ಸ್ತ್ರೀಯರ ಒಂದು ಹಿರಿಮೆಯನ್ನು ಹೇಳ್ತಾ ಇದ್ದಾರೆ. ಸ್ತ್ರೀಯರು ಇಷ್ಟೆಲ್ಲ ನಮಗೆ ಸಹಾಯ ಮಾಡ್ತಾರೆ. ಸ್ತ್ರೀಯರ ಋಣ ತೀರಿಸ್ಬೇಕು ಅಂತಂದರೆ ಒಬ್ಬ ಪುರುಷ ಬದುಕಿನ ಉದ್ದಕ್ಕೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೂ ಕೂಡ ಅದು ಸಾಧ್ಯ ಇಲ್ಲ. ಎಲ್ಲ ಗಂಡಂದರೂ ಕೂಡ ತಮ್ಮ ಹೆಂಡತಿಯರ ಒಳ್ಳೆಯ ಗುಣಗಳನ್ನು, ಅವನಿಗೆ ಗೊತ್ತಿರುತ್ತೆ ನನ್ನ ಹೆಂಡತಿಲಿ ಇಷ್ಟೆಲ್ಲ ಒಳ್ಳೆಯ ಗುಣ ಇದೆ ಅಂತಂದ್ಬಿಟ್ಟು, ಆದರೂ ಕೂಡ ಅದನ್ನು ಪ್ರಶಂಸೆ ಮಾಡೋದಕ್ಕೆ ಅವನಿಗೆ ಯೋಗ್ಯತೆ ಇರೋದಿಲ್ಲ, ಅವನು ಮಾಡೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ, ಅವ್ರಿಗೆ ಆ ಯೋಗ್ಯತೆಯೇ ಇರೋದಿಲ್ಲ, ಅಂದರೆ ಆ ಶಕ್ತಿ ಇರೋದಿಲ್ಲ ಪ್ರಶಂಸೆ ಮಾಡುವಷ್ಟು. ಯಾರಾದರೂ ಈ ಗುಣಗಳನ್ನು ಮೆಚ್ಚೋದಕ್ಕೆ ಶಕ್ತನಾಗಿದ್ದರೂ ಕೂಡ, ಅಂದರೆ ಹೌದು ನನ್ನ ಹೆಂಡತಿಯಲ್ಲಿ ಗುಣಗಳಿದೆ ಅಂತ ಆದರೂ ಕೂಡ ಅವನು ಕೂಡ ತನ್ನ ಹೆಂಡತಿಯ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ. ಇಂಥ ಅಸಾಧಾರಣ ಹೊಗಳಿಕೆ ನಿಜವಾಗ್ಲೂ ಕೂಡ ಹಾಸ್ಯದಾಟಿಯಲ್ಲೇ ನಡೆದಿರುವಂಥದ್ದು. ಅಂದರೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ತಮಾಷೆಗೋಸ್ಕರ ಹೇಳ್ತಾ ಇರೋದು ಅಂತಲೇ ನಾವು ತಿಳ್ಕೊಬೇಕು. ಯಾಕಂದರೆ ತುಂಬಾ ಒಂದು ಶಕ್ತಿ ಬೇಕಾಗಿರುತ್ತೆ ಗಂಡಸರಿಗೆ ಹೆಂಡತಿಯನ್ನು ಹೊಗಳಬೇಕು ಅಂತಂದರೆ. ಆ ರೀತಿ ಏನಾದರೂ ಹೊಗಳಿದಾನೆ ಅಂತಂದ್ರೂ ಕೂಡ ಅವಳ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.